ಏಕಾದಶಿಯಲ್ಲಿ ಇನ್ನೊಂದು ಬಹಳನೇ ಪ್ರಮುಖವಾದಂತಹ ದಿವಸ ಅಂದ್ರೆ ವೈಕುಂಠ ಏಕಾದಶಿ. ಇದರ ಮಹತ್ವ ನಮ್ಗೆ ತಿಳಿಸ್ಕೊಡೋದಾದ್ರೆ. ಈ ವೈಕುಂಠ ಏಕಾದಶಿ ಅನ್ನುವಂಥದ್ದು ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಅಥವಾ ಈ ಕಡೆ ಚಾಂದ್ರಮಾನದಲ್ಲಿ ನೋಡಿದರೆ ಮಾರ್ಗಶೀರ್ಷ ಮಾಸದಲ್ಲಿ ಬರುವಂಥ ಏಕಾದಶಿ ವೈಕುಂಠ ಏಕಾದಶಿ. ಅವತ್ತು ಭೂವೈಕುಂಠ ಅಂದರೆ ನಮ್ಮ ತಿರುಪತಿ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೆರೆ ರಮಯಾ ಸಹಮೋದತೆ ಅಂತ ಭಗವಂತ ಆ ಮೋಕ್ಷ ವೈಕುಂಠವನ್ನು ಬಿಟ್ಟು ಭೂಲೋಕದ ಜನರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ನೆಲೆ ನಿಂತಹ ಒಂದು ಜಾಗ ಭೂವೈಕುಂಠ ತಿರುಪತಿ. ಅಲ್ಲಿ ಉತ್ತರದ ದ್ವಾರದ ಮೂಲಕವಾಗಿ ಅವತ್ತು ದೇವರ ದರ್ಶನಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಆ ದ್ವಾರಕ್ಕೆ ಹೆಸರು ವೈಕುಂಠ ದ್ವಾರ ಅಂತ. ಆದ್ದರಿಂದಾಗಿ ಆ ವೈಕುಂಠ ದ್ವಾರದ ಮೂಲಕವಾಗಿ ಭಗವಂತನ ದರ್ಶನವನ್ನು ಮಾಡಿದರೆ ನಮಗೆ ಮೋಕ್ಷ ಪ್ರಾಪ್ತಿ ಅಂತ. ಮೋಕ್ಷ ಅನ್ನೋದು ಮುಖ್ಯವಾಗಿ ಸಿಗುವಂಥದ್ದು ಹೇಗೆ ಅಂದರೆ ನಮ್ಮಲ್ಲಿ ಆ ಯೋಗ್ಯತೆ ಇದ್ದರೆ ಮಾತ್ರ. ನಾವು ವೈಕುಂಠ ಎಲ್ಲ ಪಾಪಗಳನ್ನು ಮಾಡಿ ವೈಕುಂಠ ದ್ವಾರದಲ್ಲಿ ಹೋಗಿ ಮೋಕ್ಷ ಸಿಗತ್ತೆ ಅಂತಲ್ಲ, ಅದೊಂದು ಸಂಕೇತ ಅಷ್ಟೇ. ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಿದವರಿಗೆ ಆ ವೈಕುಂಠ ದ್ವಾರದ ಮೂಲಕವಾಗಿ ದೇವರ ದರ್ಶನ ಮಾಡಿದ್ರೆ ವೈಕುಂಠಕ್ಕೆ ಹೋಗ್ತಾರೆ ಅಂತ ಒಂದು ಪದ್ಧತಿ ಬಂದಿರುವಂಥದ್ದು. ಅದರಿಂದಾಗಿ ಆ ವೈಕುಂಠ ಏಕಾದಶಿ ಭಗವಂತನ ದರ್ಶನ, ಅದರಲ್ಲೂ ಮುಖ್ಯವಾಗಿ ಭೂವೈಕುಂಠಾಧಿಪತಿಯಾಗಿರುವಂತಹ ಆ ಶ್ರೀನಿವಾಸನ ದರ್ಶನ ವಿಶೇಷವಾದದ್ದು. ಅದಕ್ಕೆ ವೈಕುಂಠ ಏಕಾದಶಿ ಅಂತ ಹೆಸರು. ನಾರಾಯಣಾಯ